ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಇದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ ಏನಪ್ಪ ಅಂತಂದರೆ ಸರ್ ಅಲ್ಸ್ಟರಿ ಕುಕ್ಕರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಇವತ್ತು ಏನಪ್ಪ ಅಂದರೆ ಅದು ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ. ಅವ್ರ ಲೈಫಾಗಿ ಅಷ್ಟು ಸಿಕ್ಸಸ್ ಆಡಿಲ್ಲಂತೆ ಆ 2 ಅವರ್ಸಲ್ಲಿ. ಆಡಿರಲ್ಲ ಗುರು, ಅವ್ರು ಆಡಿಲ್ಲ ಪಾಪ ಹೇಳ್ಬೇಕಂದ್ರೆ. ಇವ್ರು ಅಭಿಷೇಕ್ ಶರ್ಮಾ ಅವ್ರು ಬಂದುಬಿಟ್ಟು ಆ 2 ಅವರ್ಸಲ್ಲಿ ಅಷ್ಟು ಸಿಕ್ಸಸ್ ಎಲ್ಲ ಚತ್ತಲ್ ಪತ್ತಲ್ ಮಾಡಿದರು. ಅಲ್ಲಿ ಗ್ರೌಂಡಲ್ಲಿ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡವರಿಗೆ ಹುಚ್ಚಗಳು ವಹಿಸಿದ್ದಾರೆ ಅದರಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂತಂದ್ರೆ ಈಗಿನ ಅವ್ರು ಹೇಳ್ಕೊಂಡಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ ಬಿಡಿ ಪಾಪ. ಅವರು ಅಂದರೆ ಅವರು ಟೆಸ್ಟ್ ಮೇಲೆ ಆಡೋರು ಗುರು. ಅವರು ಆಲ್ಸರಿ ಕುಕ್ಕರ್ ಬಂದುಬಿಟ್ಟು ಅವರು ಆ 12,000 ರನ್ಸ್ ಇದೆ. ಅವರು ಒಬ್ಬ ಫುಲ್ಲು ಬಿಗ್ ಕ್ರಿಕೆಟರ್ ಅಂತಲೇ ಹೇಳ್ಬೋದು. ಒಬ್ಬ ಒಳ್ಳೆ ಲೆಜೆಂಡರಿ ಗುರು. ಅವರು ಲೆಜೆಂಡರಿ ಬ್ಯಾಟರ್ ಅಂತಲೇ ಹೇಳ್ಬೋದು. 12,000 ರನ್ಸ್ ಅಂದ್ರೆ ಯಾರು ಸುಮ್ಮನೆ ಅಲ್ಲ. ಆಲ್ಸರಿ ಕುಕ್ಕರ್ನು ಅಂದರೆ ಹೇಳ್ಕೊಂಡಿದ್ದಾರೆ, ನಾನು ಅಷ್ಟು ಸಿಕ್ಸಸ್ ಹೊಡೆದಿಲ್ಲ ಇಲ್ಲಿವರೆಗೂ ಆಯ್ತು ನನ್ನ ಲೈಫಲ್ಲಿ ಅಂತ ಅವ್ರು ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ. ಅದಕ್ಕೊಂದು ಅಪ್ರಿಷಿಯೇಟ್ ಮಾಡಬೇಕು ಗುರು ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇಂಡಿಯನ್ ಟೀಮಿಗೆ 5 crore rupees BCCIಯಿಂದ ಅಮೌಂಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ನಿನ್ನೆ ಗೆದ್ದಿರೋ ಮ್ಯಾಚಿಗೆಲ್ಲ ಗುರು. ಅದು ಬಂದುಬಿಟ್ಟು ಅಂಡರ್-19 ಮೊನ್ನೆ ಗೆದ್ದಿರ್ತಾರಲ್ಲ, ನಿನ್ನೆನೇ ಅವರು ಅಂಡರ್-19 ಅವರು ಆ ಮ್ಯಾಚಿಂದ ಬರೋ ದುಡ್ಡಿಂದ ವಿನ್ನಿಂಗ್ ಅಮೌಂಟಿಂದನೂ ಇವ್ರೂ ಸ್ವಲ್ಪ ಕೊಟ್ಟಿದ್ದಾರೆ BCCIಯಿಂದ 5 crore. ಆ 5 ಕೋಟಿಯಿಂದ ಎಲ್ಲ ಸ್ಟಾಫಿಗೂ ಎಲ್ಲರಿಗೂ ಡಿವೈಡ್ ಆಗಬೇಕಲ್ಲ ಗುರು ಕರೆಕ್ಟಾಗಿ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. 5 crore ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇಲ್ಲೇ ಅಭಿಷೇಕ್ ಶರ್ಮಾ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಹೇಳ್ಬೋದು ಗುರು. ಆಫ್ಟರ್ ದ ಮ್ಯಾಚ್ ಆದಮೇಲೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ನನಗೆ ಇನ್ಸ್ಪಿರೇಷನ್ನು ಎಲ್ಲ ಬಂದುಬಿಟ್ಟು ಯುವರಾಜ್ ಸಿಂಗ್ ಅವರು ಅಂತ ಹೇಳಿದ್ದಾರೆ. ಏನಕ್ಕಪ್ಪ ಅಂದರೆ ಹೌದು ಗುರು, ಅವರು ಇದು ಮಾಡ್ತಿದ್ದಾರಂತೆ, ಬೂಸ್ಟ್ ಮಾಡ್ತಿದ್ದಾರಂತೆ. ಅಕಸ್ಮಾತ್ ನಾನು ಆಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಒಂದು ರೀತಿ ಯಾವಾಗಾದರೂ ಬ್ರೇಕ್ ಡೌನ್ ಆದಾಗ ಏನು ನನಗೆ ಆಡೋಕ್ಕೆ ಮನಸ್ಸಿಲ್ಲ ಗುರು, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀವ. ಆ ಟೈಮಲ್ಲಿ ನೀನು ಪಕ್ಕ ಇಂಡಿಯನ್ ಟೀಮಿಗೆ ಆಡ್ತೀಯ, ಒಂದಲ್ಲ ಒಂದಿನ ಮ್ಯಾಚ್ ಗೆಲ್ಸ್ಕೊಂಬರ್ತೀಯ ಇಂಡಿಯನ್ ಟೀಮ್ಗೆ ಅಂತ ಯುವರಾಜ್ ಸಿಂಗ್ ಅವ್ರು ಬಂದುಬಿಟ್ಟು ಬೂಸ್ಟ್ ಮಾಡ್ತಿದ್ದಂತೆ. ಯಾರಿಗೆ? ಅಭಿಷೇಕ್ ಶರ್ಮಾ ಅವರಿಗೆ. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಅವರು ನಿನ್ನೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಯುವರಾಜ್ ಸಿಂಗ್ ಅವರಿಗೆ ಒಬ್ಬ ಒಳ್ಳೆ ಟೀಚರು, ಒಬ್ಬ ಒಳ್ಳೆ ಕೋಚರ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಸ್ಟೂಡೆಂಟ್ ಆಫ್ ದಿ ಇಯರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬರೋದಾದರೆ ಗುರು, ನಮ್ಮ ಜಾಸ್ ಬಟ್ಲರ್ ಅವ್ರಿಗೂ ಅದೇ ಹೇಳಿದ್ದಾರೆ. ಆಡಿದ್ದಾರೆ ಗುರು. ನನ್ನ ಕೆರಿಯರಲ್ಲಿ ಮುಕ್ಳರೆ ಮಸ್ತಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಯಾರಪ್ಪ ಅಂತಂತಂದರೆ ಅಭಿಷೇಕ್ ಶರ್ಮಾ ಅವರು ಮಸ್ತಾಗೆ ಕ್ರಿಕೆಟ್ ಆಡಿದ್ರು ಅಂತಲೇ ಹೇಳ್ಬೋದು. ಕ್ರಿಕೆಟ್ ಆಗಿ ಹೆಸರು ಬಂತು ನಿನ್ನೆ ಮ್ಯಾಚಲ್ಲಿ. ಅಂದರೆ ಅವ್ರದ್ದು ಕೆರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಗುರು. ಜಾಸ್ ಬಟ್ಲರ್ ಅವರು ಅಪೋಸಿಟ್ ಟೀಮವರು ಒಬ್ಬ ಅಪೋಸಿಟ್ ಪ್ಲೇಯರಿಗೆ ಅಪ್ರಿಷಿಯೇಷನ್ ಮಾಡ್ತಾರಲ್ಲ, ಅಲ್ಲಿ ಬರುತ್ತೆ ನೋಡಿ ಫುಲ್ ಅಂತಂತಂದ್ರೆ ಏನಕ್ಕೆ ಆಡಿದ್ವಿ ಅಂತ ಹೇಳ್ತಾರೆ ಗುರು. ಹ್ಯುಮ್ಯಾನಿಟಿ ಇರಬೇಕು ಒಬ್ಬ ಪ್ಲೇಯರಿಗೆ, ಸ್ಪೋರ್ಟಿನೆಸ್ ಇರ್ಬೇಕಂತ ಹೇಳಬೇಕು. ಯಾರೇ ಆಡಲಿ ಆಡದೇ ಇರಲಿ, ಅದು ಹೇಳೋದಂಥ ಜವಾಬ್ದಾರಿ. ಅದಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಜಾಸ್ ಬಟ್ಲರ್ ಇಂಗ್ಲೆಂಡ್ ಟೀಮ್ನ ಕ್ಯಾಪ್ಟನ್ ಆಗಿದ್ರು ಒಬ್ಬ ಇಂಡಿಯನ್ ಪ್ಲೇಯರಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಗುರು ಇಂಗ್ಲೆಂಡಿಗೆ. ನಾಳೆ ಓಡಿಯಲ್ಲಿ ಅವರು ಆಡಲಿ, ಚೆನ್ನಾಗಿ ಆಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. ಇಷ್ಟೇ ಇವತ್ತಿನ ಟಾಪ್ 4 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗುರು. ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಯಾರು